ಹಿರಿಯ ರಾಜಕಾರಣಿ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪನವರು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅವರ ಅಂತಿಮ ದರ್ಶನಕ್ಕೆ ಬೆಳಗ್ಗಿನಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ರಾಜಕಾರಣಿಗಳು ಎಲ್ಲರೂ ಸಹ ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊತಾ ಇರುವಂತದ್ದು. ಇದೀಗ ನಮ್ಮ ಜೊತೆಗೆ MLC ಆಗಿರತಕ್ಕಂಥ ಜಬ್ಬಾರ್ ಅವರು ಇದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಶಾಮನೂರು ಶಿವಶಂಕರಪ್ಪನವರು, ತಾವು ಅವರ ಜೊತೆಗೆ ಸಾಕಷ್ಟು ಒಡನಾಡಿಯಾಗಿರುವಂತವ್ರು, ಅವ್ರನ್ನ ಯಾವ ರೀತಿಯಾಗಿ ಸ್ಮರಿಸ್ಕೋತೀರಾ? ನಾನು ನಂದು ಅವ್ರದ್ದು 40 ವರ್ಷ ನಾವು ಅವ್ರ ಜೊತೆಗೆ ರಾಜಕೀಯ ಜೀವನದಲ್ಲಿ ಜೊತೆಗೆ ಇದ್ವಿ. ಯಾವಾಗಲೂ ಅವರು ದಾವಣಗೆರೆಯಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಅವಾಗ ಒಂದು ಅವ್ರ ಹತ್ರ ಬೆನ್ಸ್ ಗಾಡಿನೂ ಇತ್ತು, ಅಂಬಾಸಿಡರ್ ಗಾಡಿನೂ ಇತ್ತು. ನಾನು ಅವ್ರ ಜೊತೆಗೆ ಯಾವಾಗಲೂ ಬೆಂಗಳೂರು ಟು ದಾವಣಗೆರೆ ಟು ಬೆಂಗಳೂರು ಹೋಗ್ತಿದ್ವಿ, ಬೆಂಗಳೂರಿಂದ ದಾವಣಗೆರೆ ಹೋಗ್ತಿದ್ವಿ. ಅವರು ಎಲ್ಲ ವಿಚಾರದಾಗೂ ಭಕ್ತಿ ಎಷ್ಟಪ್ಪ ಅಂತ ಹೇಳಿದ್ರೆ, ಈ ದಾವಣಗೆರೆಯಿಂದ ಬೆಂಗಳೂರು ತನಕ ಹೋಗುವಂತ ಎಷ್ಟು ದಾರಿಯಾಗಿ ದೇವಸ್ಥಾನಗಳು ಬರ್ತಾವೋ ನನಗೆ ಆಶ್ಚರ್ಯ ಆಗ್ತಿದ್ದಂತ ಹೇಳಿದ್ರೆ, ಆ ಇವರು ಹಿಂಗ್ ಮಲಗಿರೋರು ಆ ದೇವಸ್ಥಾನ ಹಿಂಗೆ ಅಲ್ಲಿ ಎಷ್ಟು ದೂರ ಆಯ್ತು ಅಂದ್ಕೊಟ್ಲೆ ಹಂಗೆ ಎದ್ದು ಬಿಡೋರು, ಎದ್ದು ಹಂಗೆ ಮತ್ತೆ ಕೈ ಮುಗಿದು ಮತ್ತೆ ಮಕ್ಕಣರು. ಅದು ನನಗೆ ಬಹಳ ಆಶ್ಚರ್ಯ ಆಗೋದು. ಅಲ್ಲಿಂದ ಬೆಂಗಳೂರು ತನಕನು ನಂದೊಂದು 25 ದೇವಸ್ಥಾನ ಬರ್ಬೋದು, ಎಲ್ಲದ್ದು ಕೈ ಮುಗಿಯೋರು. ಅದ್ರ ಜೊತೆಗೆ ಯಾವ ದರ್ಗಾ ಬರಲಿ ಎಲ್ಲ ಕಡೆನೂ ಇದು ಮಾಡಿ ಭಕ್ತಿಯಿಂದ ಇದು ಮಾಡೋದು. ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಅಂತೂ ನಮ್ಮ ಚಮನ್ಶಾಲಿ ದರ್ಗಾ ಜೊತೆಗೆ ಅವ್ರದ್ದು ಬಹಳ ಒಡನಾಟ ಇತ್ತು. ಯಾವ ಉರುಸು ನನಗೆ ಗೊತ್ತಿರೋ ಪ್ರಕಾರ ಯಾವ ಉರುಸು ಅವರು ತಪ್ಪಿಸಿಲ್ಲ. ಉರುಸು ಇಲ್ಲಿ ಮಾಡ್ತೀವಲ್ಲ ವರ್ಷಕ್ಕೊಂದ್ಸಲ, ಯಾವ ಉರುಸು ಅವ್ರು ತಪ್ಪಿಸಿಲ್ಲ. ಮತ್ತೆ ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಬಹಳ ಅವ್ರದ್ದು ಕೊಡುಗೆ ಇದೆ. ಅದ್ರಾಗೂ ಮೇನ್ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ದಾವಣಗೆರೆ ನಗರಕ್ಕೆ ಎಜುಕೇಶನ್ ಸೆಂಟರ್ ಮಾಡಿದ್ದಾರೆ. ಅದರ ಜೊತೆಗೆ ಮತ್ತೆ ಬೆಂಗಳೂರಾಗೂ ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ. ಈ ಬೇಕಾದಷ್ಟು ಅವ್ರದ್ದು ಸಹಾಯ ನಮ್ಮ ಎಲ್ಲಾ ಸಮಾಜದವ್ರ ಜೊತೆಗಿದೆ. ಅದ್ರಾಗೂ ನಮ್ಮ ದಾವಣಗೆರೆಯಲ್ಲಿ ಮಿಡಿಲ್ ಕ್ಲಾಸ್ ಪೀಪಲ್ಸ್, ಅಲ್ಪಸಂಖ್ಯಾತರು, ನಾವೆಲ್ಲ SC STಗಳು ಇಲ್ಲಿ ಜಾಸ್ತಿ ಸ್ವಲ್ಪ ಇದ್ದಾರೆ. ನಮ್ಗೆಲ್ಲ ಸಹಾಯ ಏನಪ್ಪಾ ಅಂದ್ರೆ ಅವ್ರು ಹಾಸ್ಪಿಟಲ್ಗಳು ಮಾಡಿರೋದು ಸಹಾಯ ನಮಗೆ ಬಹಳ ದೊಡ್ಡ ಹಾಸ್ಪಿಟಲ್ ಮಾಡಿದ್ದಾರೆ. ಮತ್ತೆ ಎರಡನೇದು ವಿದ್ಯಾಸಂಸ್ಥೆಗಳು ಮಾಡಿದಾರಲ್ಲ, ಒಂದು ನರ್ಸರಿ ಟು ಮೆಡಿಕಲ್ ಕಾಲೇಜ್ ತನಕ ವಿದ್ಯಾಸಂಸ್ಥೆಗಳು ಮಾಡಿದ್ದಾರೆ. ಅಲ್ಲೆಲ್ಲ ನಮ್ಮ ಎಲ್ಲ ಸಮಾಜದ ಮಕ್ಕಳು ನಮ್ಮ ಅಲ್ಲಿ ಓದ್ತಾರೆ, ವಿದ್ಯಾಭ್ಯಾಸ ಕಡಿತಾರೆ. ಎಷ್ಟೋ 100 ಗಂಟಲೆ ಡಾಕ್ಟರ್ಗಳಾಗಿದ್ದಾರೆ. ಅವ್ರದ್ದು ಅಷ್ಟು ಇಷ್ಟು ಸಹಾಯ ಅಂತ ಹೇಳಂಗಿಲ್ಲ. ಅವ್ರ ಬಗ್ಗೆ ನಾವು ಏನು ಹೇಳಿದ್ರು ಕಡಿಮೆ ಇದೆ. ಅವ್ರು ಮಾಡಿರತಕ್ಕಂಥ ಕೆಲಸಗಳು ನೆನೆಸಿದ್ರೆ ಬಹಳ ನಮಗೆ ಇದು ಆಗುತ್ತೆ. ಒಂದು ಮಾತ್ರ ನಿಜ, ನಮ್ಮಂತ ವಯಸ್ಸಿನರಿಗೆ, ಇನ್ನು ಯುವಕರಿಗೆ ಅವ್ರ ಮಾರ್ಗದರ್ಶನ ಕೊಡ್ತಿದ್ದೇನಪ್ಪ ನಾನು ಹೇಳೋದು. ಅವ್ರು ಯಾಕೆ 95 ವರ್ಷ ಬೆಳೆದ್ರು, ಈಗ 60, 70, 80 ಲಾಸ್ಟ್ ಆಗ್ತದೆ ಈಗ ಜೀವನ ಮಾಡೋದು. ಅವ್ರು 95 ವರ್ಷ ತನಕ ದೇವರವ್ರಿಗೆ ಆಯುಷ್ಯ ಕೊಟ್ಟ ಅಂದ್ರೆ ಅವ್ರು ಯಾರ ಬಗ್ಗೆನೂ ಕೆಟ್ಟದ ಯೋಚನೆ ಮಾಡ್ತಿದ್ದಿಲ್ಲ. ನನ್ನ ಲೈಫ್ನಲ್ಲಿ ಅವ್ರ ಜೊತೆಗೆ ಇದ್ದು ನಾನು ಕಲ್ತಿರತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಅವರು ಜೀವಮಾನದಾಗೆ ಒಬ್ಬರ ಬಗ್ಗೆ ಕೆಟ್ಟದ ಯಾವಾಗಲೂ ಅನಿಸಿಲ್ಲ, ಯೋಚನೆ ಮಾಡ್ತಿದ್ದಿಲ್ಲ. ಅವರು ಯಾರೇ ಇರಲಿ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಾರು. ಅಸೂಯೆ ಇಲ್ಲ ಯಾರು. ಸರಿ, ರಾಜಕೀಯದಾಗೂ ನಾನು ಹಂಗಾಗ್ಬೇಕು ಅವ್ನು ಹಂಗೆ ಹೋಗ್ಬಿಟ್ಟ, ಇವೆಲ್ಲ ಯಾವಾಗೂ ಯೋಚನೆ ಮಾಡಿ ಅವ್ರ ಹತ್ರ ಎಲ್ಲಾ ಪಾರ್ಟಿ ರಾಜಕಾರಣಿಗಳು ಅವ್ರ ಹತ್ರ ಬರೋರು, ಅವ್ರ ಮಾರ್ಗದರ್ಶನ ಮಾಡೋರು, ಅವ್ರ ಕೈಯಿಂದ ಆದಷ್ಟು ಸಹಾಯ ಮಾಡೋರು. ಅವರಲ್ಲಿ MLA ಆಗೋ ತನಕ ಪಾರ್ಟಿ, MLA ಆದ್ಮೇಲೆ ಎಲ್ಲರಿಗೂ ಕೆಲಸ ಮಾಡೋರು. ಬಹಳ ಒಳ್ಳೆಯ ಒಂದು ಗುಣ ಅವರಿಂದ ಕಲಿಯೋದಂತೂ ಬಹಳ ಇದೆ. ಅವ್ರನ್ನ ದಾವಣಗೆರೆಯ ದಣಿ ಅಂತ ಕರಿತಾ ಇದ್ರು, ಅದನ್ನ ಹೇಗೆ ಹೇಳಕ್ ಬಯಸ್ತೀರಾ? ಅವ್ರನ್ನ ದಾವಣಗೆರೆಯ ದಣಿ ಅಂತಾನೆ ಕರಿತಾ ಇದ್ರು ಎಲ್ಲರೂ ಸಹ. ಮತ್ತೆ ಎಲ್ಲ ಒಂದು ಮೇನ್ ದಣಿ ಅಂತ ಹೇಳಿದ್ರೆ ಅವ್ರ ಆ ನಮೂನಿ ಬೆಳಕಂತ ಬಂದ್ರು. ಮಿಡಿಲ್ ಕ್ಲಾಸ್ ಇಂದ ನಂಬರ್ 1 ಕ್ಲಾಸ್ ತನಕ ಬಂದ್ರಲ್ಲ, ಅವ್ರ ಓನ್ ಇದು ಅದು, ಮತ್ತೆ ಬೇರೆ ಏನಿಲ್ಲ. ಅವರೇ ಬೆಳೆದಿದ್ದಂಗೆ. ಅವ್ರೇನು ಮುಂಚಿಂದನೇ ಏನ್ ಹಂಗಿದ್ದಿಲ್ಲ, ಮಿಡಿಲ್ ಕ್ಲಾಸ್ನಾಗಿದ್ರು. ಅಕ್ಕಿ ವ್ಯಾಪಾರ ಮಾಡ್ತಾ ಇವತ್ತು ಅಷ್ಟು ದೊಡ್ಡ ಶ್ರೀಮಂತರಾಗಕ್ಕೆ ಅದಕ್ಕೆ ಧಣಿ ಅಂತ ಹೇಳ್ತಾರೆ. ಮತ್ತೆ ಅದು ಕೊಡುಗೆ ದಾನಿ. ಯಾರೇ ದೇವಸ್ಥಾನಗಳು, ಯಾರು ಬಂದು ಕೇಳಿದ್ರು ಸಹಿತ ಇಲ್ಲ ಅಂತ ಹೇಳ್ತಿದ್ದಿಲ್ಲ. ಅವ್ರದ್ದು ಮೇನ್ ಕ್ವಾಲಿಟಿ ನಮ್ಮ ಜಿಲ್ಲೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಕೌಮು ಸೌಹಾರ್ದತೆಗೆ ಬಹಳ ಒಟ್ಟು ಕೊಟ್ಟು ಎಲ್ಲೇ ಗಲಾಟೆ ಆದ್ರೂ ಸಹಿತ ಅವ್ರು ಸಹಿಸ್ತಿದ್ದಿಲ್ಲ. ಡಿಪಾರ್ಟ್ಮೆಂಟ್ನವ್ರಿಗಾಗ್ಲಿ ಅವ್ರಿಗಾಗ್ಲಿ ಬಹಳ ಟೈಟ್ ಮಾಡಿ ನಮ್ಮ ಊರಲ್ಲಿ ಶಾಂತಿ ನೆಲೆಸಕ್ಕೆ ಅವರೊಂದು ದೊಡ್ಡ ಜವಾಬ್ದಾರಿ ತಗೊಂಡು ಎಲ್ಲರಿಗೂ ನಮ್ಗೆ ಮಾರ್ಗದರ್ಶನ ಮಾಡೋರು. ಅಲ್ಲಿ ನೀವು ಕಂಟ್ರೋಲ್ ಮಾಡ್ರಿ ಅಂತವೆಲ್ಲ ಆಗ್ಬಾರ್ದು ಹಿಂಗಂತ ಹೇಳೋರು. ಅದು ನಾನು ಬಹಳ ಕಡಿಮೆ ರಾಜಕಾರಣಿಗಳಲ್ಲಿ ನೋಡಿದೆ. ಎಲ್ಲೇ ಇದ್ರು, ಬೆಂಗಳೂರಾಗಿದ್ರೆ ಇಲ್ಲಿ ಏನಾರು ಆದ ಕೂಡಲೇ ನಾವು ಬಂದ್ಬಿಡೋದು ಸೀದಾ. ಕೌಮು ಸೌಹಾರ್ದತೆಗೆ ಬಹಳ ಅವರು ಒತ್ತು ಕೊಟ್ಟು ಅವರು ರಾಜಕೀಯದಲ್ಲಿ ಮಾಡಿದ್ರು. ನಮ್ಮ ಜೊತೆಗೆ ಇದೀಗ ಮಾಜಿ ಶಾಸಕರಂತ ಶರಾಶೇಖ್ ಅವರು ಇದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ತಮ್ಮ ಮತ್ತು ಶಾಮನೂರ್ ಅವರ ಒಡನಾಟ ಹೇಗಿತ್ತು ಸರ್? 1976-77ರಲ್ಲಿ ನಾನು ಇಲ್ಲಿ ಓದ್ಬೇಕಾದ್ರೆ
NSU ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೆ. ಇವತ್ತಿಗೆ ಸುಮಾರು 49 ವರ್ಷಗಳಾಯಿತು. ಅವತ್ತಿಂದ ಇವತ್ತಿನ ತನಕ ನಮ್ಮ ಅವರ ಒಡನಾಟ ಅದೇ ರೀತಿಯಾಗಿದೆ. ಎಲ್ಲ ರೀತಿಯಿಂದನೂ ಅವರು ಯಾವಾಗಲೂ ಕೂಡ ಸಹಾಯಾರ್ಥ. ನಮ್ಮ ಮಕ್ಕಳೆಲ್ಲ ಓದಿದ್ದಿಲ್ಲೇನೆ. ನನ್ನ ಮಗಳು MBBS ಓದಿದ್ದು, MD ಓದಿದ್ದು, ನನ್ನ ಮಗ ಇಂಜಿನಿಯರಿಂಗ್ ಓದಿದ್ದು. ಈಗ ನಮ್ಮ ಜಬ್ಬಾರ್ ಅವರು ಹೇಳ್ತಾ ಇದ್ರು, ಎಲ್ಲ ಜಾತಿ ಧರ್ಮದವ್ರನ್ನ ಜೊತೆಗೆ ತೊಗೊಂಡು ಹೋಗ್ತಾ ಇದ್ರು, ಕೋಮು ಸೌಹಾರ್ದತೆಗೆ ಒಂದು ಹೆಸರುವಾಸಿ ಆಗಿದ್ರು ಅಂತ. ಇವತ್ತು ದಾವಣಗೆರೆ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ, ಇವತ್ತೊಂದು ಎಜುಕೇಷನ್ ಹಬ್ ಆಗಿ ಬೆಳಿಬೇಕಾದ್ರೆ ಅವರ ಕೊಡುಗೆ ಬಹಳ ಇದೆ. ಅದ್ರ ಜೊತೆಗೆ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಬೇಕಾಗಿರೋದೇನು ಅಂತ ಹೇಳಿದ್ರೆ ಒಂದು ವಸತಿ ಸೌಲಭ್ಯ ಬೇಕು. ಇವತ್ತು ಇಡೀ ರಾಜ್ಯದಲ್ಲೇನೆ ಅತಿ ಹೆಚ್ಚು ಮನೆಗಳನ್ನ ಕಟ್ಟಿರ್ತಕ್ಕಂಥದ್ದು ದಾವಣಗೆರೆಯಲ್ಲಿ. ಯಾಕಂದ್ರೆ ನಾನು ಕೂಡ್ಲಿಗೆಯಲ್ಲಿ ಶಾಸಕನಿದ್ದಾಗ ರೂರಲಲ್ಲಿ ನಾನು ಮನೆಗಳನ್ನ ಕಟ್ತಾ ಇದ್ದೆ, ಅವ್ರು ಇಲ್ಲಿ ಕಟ್ತಾ ಇದ್ರು. ಉದಾಹರಣೆಗಾಗಿ ಶಿವಶಂಕರಪ್ಪ ನಗರ ಆಗಿರ್ಬೋದು, SM ಕೃಷ್ಣನಗರ ಆಗಿರ್ಬೋದು. ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ, ವಿಶೇಷವಾಗಿ ಕುಡಿಯೋ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿಗೆ ಬಹಳ ಕಷ್ಟ ಇತ್ತು ದಾವಣಗೆರೆಯಲ್ಲಿ. ಇವತ್ತು 24x7 ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಇಡೀ ದೇಶದಿಂದ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಓದ್ತಾ ಇದ್ದಾರೆ. ಇವತ್ತು ದಾವಣಗೆರೆ ಅನ್ನೋದು ಜಗತ್ತಿಗೆ ಪರಿಚಯ ಮಾಡಿಸಿದಂಥ ವ್ಯಕ್ತಿ ಶಿವಶಂಕರಪ್ಪನವರು. ಅವ್ರನ್ನೆಲ್ಲರೂ ಕರಿತಿದ್ದು ಶಂಕರಣ್ಣ ಅಂತಾನೆ, ಪ್ರೀತಿಯ ಶಂಕರಣ್ಣವರೇ ಅವರೆಲ್ಲರಿಗೂ ಕೂಡ. ಇವತ್ತು ಅವ್ರನ್ನ ಕಳ್ಕೊಂಡಂಥ ಅವರ ಅಪಾರ ಅಭಿಮಾನಿಗಳು, ಅವರ ಕುಟುಂಬದವರು, ಅವರೆಲ್ಲರಿಗೂ ಕೂಡ ದೇವರು ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಅಲ್ಲಿ ಹಾರೈಸ್ತೇನೆ. ಮತ್ತು ನಾನು ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ನನ್ನ ಜಿಲ್ಲೆಯ ಒಂದು ತಾಲೂಕು ಹರಪನಹಳ್ಳಿ ಕೂಡ ಬರ್ತದೆ. ನಾನು ವಿಜಯನಗರ ಜಿಲ್ಲಾ ಕಾಂಗ್ರೆಸ್ಸಿನ ಪರವಾಗಿಯೂ ಕೂಡ ಇವತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಶಾಮನೂರ್ ಅವರು ಕಂಡಂತ ಗಣ್ಯರು ಅವರನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ರು. ಗಣ್ಯರಿಗೆ ಶಾಮನೂರ್ ಶಿವಶಂಕರಪ್ಪನವರು, ಅದರಲ್ಲೂ ವಿಶೇಷವಾಗಿ ಅವರ ಕಿರಿ ವಯಸ್ಸಿನವರಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನವನ್ನ ಮಾಡ್ತಾ ಇದ್ರು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.